ಹಲೋ ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮ್ಯಾಜಿಕ್ ಪ್ರಾಕ್ಟೀಸನ್ನು ಹೇಳ್ಕೊಡ್ತಾ ಇದ್ದೀನಿ ಟು ಮೇಕ್ ಯು ಹ್ಯಾಪಿ, ಹೆಲ್ತಿ ಆ್ಯಂಡ್ ಎವ್ರಿಥಿಂಗ್. ಇವತ್ತಿನ ಮ್ಯಾಜಿಕ್ ಬುಕ್ಕಿಂದು ಚಾಪ್ಟರ್ ಏನಂದರೆ ಕ್ಯೂ ದ ಮ್ಯಾಜಿಕ್ ಅಂತ. ಕ್ಯೂ ದ ಮ್ಯಾಜಿಕ್. ಲೈಫ್ ಈಸ್ ಪ್ಲೇಫುಲ್ನೆಸ್. ವಿ ನೀಡ್ ಟು ಪ್ಲೇ ಸೊ ದ್ಯಾಟ್ ವಿ ಕ್ಯಾನ್ ರೀಡಿಸ್ಕವರ್ ದ ಮ್ಯಾಜಿಕ್ ಆಲ್ ಅರೌಂಡ್ ಹಸ್. ಜೀವನ ಅನ್ನೋದು ಒಂದು ಆಟ ಅಂತೆ. ನಾವು ಅದನ್ನು ಖುಷಿಯಾಗಿ ಆಡಿದ್ರೆ ನಮಗೆ ನಮ್ಮ ಸರೌಂಡಿಂಗಲ್ಲಿರೋ ಮ್ಯಾಜಿಕ್ಕು ನಮಗೆ ಕಾಣಿಸುತ್ತಂತೆ ಅಂತ ಇಲ್ಲಿ ಫ್ಲೋರಾ ಕೊಲಾರ್, ರೈಟರ್ ಆ್ಯಂಡ್ ಥಿಯೋಪಿಸ್ಟ್ ಅವರು ಹೇಳಿದ್ದಾರೆ. ಟುಡೇ ಪ್ರಾಕ್ಟೀಸ್ ಕ್ಯೂ ದ ಮ್ಯಾಜಿಕ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಕ್ಟೀಸ್ ಬಿಕಾಸ್ ಇಟ್ಸ್ ಅ ಗೇಮ್ ಯು ಪ್ಲೇ ವಿತ್ ದ ಯೂನಿವರ್ಸ್ ಆ್ಯಂಡ್ ಇಟ್ಸ್ ಅ ಲಾಟ್ ಆಫ್ ಫನ್. ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ ಇದು ಆ್ಯಕ್ಚುಲಿ ನಾವು ಯೂನಿವರ್ಸ್ ಜೊತೆ ಆಟಾಡೋ ಗೇಮ್ ಅಂತೆ. ಸೊ ಈ ಗೇಮ್ ಆಟಾಡೋದಕ್ಕೆ ನಮಗೂ ನಿಮಗೂ ಭಾಳನೇ ಮಜಾ ಬರುತ್ತೆ. ಇಮ್ಯಾಜಿನ್ ದಟ್ ದ ಯೂನಿವರ್ಸ್ ಈಸ್ ಫ್ರೆಂಡ್ಲಿ ಆ್ಯಂಡ್ ಕೇರಿಂಗ್ ಆ್ಯಂಡ್ that it want you to have everything you want in life, because the universe can't just walk up and hand you what you want. It uses the law of attraction to give you signs and cue to help you to receive your dream. The universe know you have to feel gratitude to bring forth your dream, so it plays its part in the game by giving you personal cues to remind you to be grateful. It uses the people, circumstance and events that surround you in your day as your magic cues to be grateful. It works like this. ಯೂನಿವರ್ಸು ಭಗವಂತ ಇದ್ದಾರಲ್ಲ, ಅವರು ಅವರಾಗಿ ಎದ್ದು ಬಂದುಬಿಟ್ಟು ನಮಗೆ ಸಹಾಯ ಮಾಡೋದಕ್ಕಂತ ಬರೋದಕ್ಕಾಗೋದಿಲ್ಲ, ಅವ್ರು ಬರೋದೇ ಇಲ್ಲ. ಅದಕ್ಕೋಸ್ಕರ ಅವರು ಲಾ ಆಫ್ ಅಟ್ರಾಕ್ಷನ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡಿದ್ದಾರೆ. ಮೀನ್ಸ್ ಲೈಕ್ ಅಟ್ರಾಕ್ಟ್ಸ್ ಲೈಕ್. ನೀವು ನಿಮ್ಮದು ಯಾವುದೇ ಡ್ರೀಮನ್ನು ನೀವು ರಿಸೀವ್ ಮಾಡ್ಕೊಳಕ್ಕೆ ರೆಡಿಯಾಗಿದ್ದೀರಾ ಅಂದರೆ ಯೂನಿವರ್ಸ್ ಏನು ಮಾಡುತ್ತೆ ಅಂದರೆ ಅದು ನಿಮ್ಮ ಜೊತೆ ಗೇಮನ್ನು ಆಡೋದಕ್ಕೆ ಶುರುವಾಗುತ್ತೆ. ಅದು ಬೇರೆ ಜನರು, ಸರ್ಕಮ್ಸ್ಟೆನ್ಸ್, ಆಮೇಲೆ ಎಲ್ಲ ಇವೆಂಟ್ಸನ್ನು ನಿಮ್ಮ ಸುತ್ತಮುತ್ತ ತಂದು ಇಡುತ್ತೆ. ಅದರ ಹೆಲ್ಪಿಂದ ನೀವು ನಿಮ್ಮ ಡ್ರೀಮನ್ನು ಅಚೀವ್ ಮಾಡ್ಬೋದು. ಇಫ್ ಯು ಹಿಯರ್ ಆ್ಯನ್ ಆ್ಯಂಬುಲೆನ್ಸ್ ಸೈರನ್, the magic cue for the universe is to be grateful for perfect health. If you see a police car, your magic cue is to be grateful for safety and security. If you see someone reading a newspaper, it's your magic cue to be thankful for the great news. ನೀವು ಯಾವ್ದಾದ್ರು ಆ್ಯಂಬುಲೆನ್ಸಿನ ಸೈರನ್ ಕೇಳಿದ್ರೆ ಯೂನಿವರ್ಸಿನ ಅರ್ಥ ಏನು ಗೊತ್ತಾ? ನನ್ನ ಆರೋಗ್ಯ ಚೆನ್ನಾಗಿದೆ ಅಂತ ಕೃತಜ್ಞರಾಗಿರಿ ಅಂತ. ನೀವು ಪೊಲೀಸ್ ಕಾರನ್ನೇನಾದ್ರು ನೋಡಿದ್ರೆ ಯೂನಿವರ್ಸಿನ ಸೈನ್ ಏನು ಗೊತ್ತಾ? ನೀವು ಸೇಫು ಮತ್ತು ಸೆಕ್ಯೂರ್ ಆಗಿದ್ದೀರಾ ಅಂತ. ನೀವು ನ್ಯೂಸ್ ಪೇಪರ್ ನೋಡಿದ್ರೆ ಅದರ ಅರ್ಥ ಏನಂದರೆ ನಿಮಗೆ ಗುಡ್ ನ್ಯೂಸ್ ಬರ್ತಾ ಇದೆ ಅಂತ ಅರ್ಥ. ಇಫ್ ಯು ವಾಂಟ್ ಟು ಚೇಂಜ್ ದ ವೇಟ್ ಆಫ್ ಯುವರ್ ಬಾಡಿ, ವೆನ್ ಯು ಸಿ ಅನದರ್ ಪರ್ಸನ್ ವಿತ್ ಯುವರ್ ಪರ್ಫೆಕ್ಟ್ ವೇಟ್, it's your magic cue from the universe to be thankful for your perfect weight. If you want a romantic partner, when you see a couple madly in love, it's your magic cue to be grateful for the perfect partner. If you want to have a family, when you see babies and children, take the magic cue to be grateful for the children. When you pass by your bank or an ATM, it's your magic cue to be grateful for the plenty of money. When you arrive home, it's your magic cue to be grateful for your home. When a neighbor calls in to have a cup of coffee or you wave them across the street, it's your magic cue to be grateful for your neighbors. ಅಂದರೆ ಇದರ ಅರ್ಥ ಏನು ಗೊತ್ತಾ? ಕ್ಲೂಸ್ ಏನು ಅಂತ. ನೀವು ನಿಮ್ಮ ಎದುರುಗಡೆ ಯಾವ್ದಾದ್ರು ನೀವು ವೆಯ್ಟ್ ಲಾಸ್ ಮಾಡಬೇಕಂತಿದ್ರೆ ನಿಮ್ಮ ಎದುರಿಗೆ ಯಾವ್ದಾದ್ರು ಪರ್ಫೆಕ್ಟ್ ವೆಯ್ಟ್ ಇರೋ ಪರ್ಸನ್ ಬಂದರೆ ನೀವು ಅದಕ್ಕೆ ಗ್ರೇಟ್ಫುಲ್ ಆಗಬೇಕು, ಥ್ಯಾಂಕ್ ಯು ಫಾರ್ ಪರ್ಫೆಕ್ಟ್ ವೆಯ್ಟ್ ಅಂತ. ನೀವು ಯಾವ್ದಾದ್ರು ಪಾರ್ಟ್ನರ್ಸನ್ನು ನೋಡಿದಾಗ ನೀವು ಪರ್ಫೆಕ್ಟ್ ಪಾರ್ಟ್ನರನ್ನು ಹುಡುಕ್ತಾ ಇದ್ದರೆ ಅವಾಗ ನೀವೇ ನೆನಪು ಮಾಡ್ಕೋಬೇಕು, ಥ್ಯಾಂಕ್ ಯು ಫಾರ್ ದ ಪರ್ಫೆಕ್ಟ್ ಪಾರ್ಟ್ನರ್ ಅಂತ. ನೀವು ನಿಮಗೆ ಫ್ಯಾಮಿಲಿ ಬೇಕು, ನಿಮಗೆ ಚಿಲ್ಡ್ರನ್ಸ್ ಬೇಕು ಅಂದರೆ ಎಲ್ಲ ಮಕ್ಕಳು ಮರಿ ನೋಡಿದ್ರೆ ಥ್ಯಾಂಕ್ ಯು ಫಾರ್ ದ ಚಿಲ್ಡ್ರನ್ಸ್ ಅಂತ ನೀವು ಗ್ರೇಟ್ಫುಲ್ ಆಗಬೇಕು. ನೀವು ಯಾವ್ದಾದ್ರು ಬ್ಯಾಂಕ್ ATM ನೋಡಿದಾಗ ನೀವು ಥ್ಯಾಂಕ್ ಯು ಫಾರ್ ಆಲ್ ದ ಮನಿ ಐ ಹ್ಯಾವ್ ಅಂತ ನೀವು ಗ್ರೇಟ್ಫುಲ್ ಆಗಬೇಕು. ಸೊ ಆಮೇಲೆ ನೀವು ಮನೆಯಲ್ಲಿದ್ದಾಗ ನಿಮ್ಮ ನೈಬರ್ಸ್ ಏನಾದ್ರು ನಿಮ್ಮ ಜೊತೆ ಮಾತಾಡ್ಬೇಕಾದ್ರೆ ಥ್ಯಾಂಕ್ ಯು ಫಾರ್ ಮೈ ನೈಬರ್ಸ್ ಅಂತ ಕೂಡ ಗ್ರೇಟ್ಫುಲ್ ಆಗಬೇಕು. If you happen
to see one of your material desire on your list, such as your dream house, car, motorcycle, shoes, or computer. Of course, it's your magic cue for the universe to be grateful for your desire now. ನಿಮ್ಮ ಮ್ಯಾಜಿಕ್ ಲಿಸ್ಟಲ್ಲಿ ಯಾವ್ದಾದ್ರು ಡಿಸೈಡ್ಸು, ನೀವು ಡ್ರೀಮ್ ಕಾರು, ಹೋಮು, ಮೋಟರ್ ಶೂಸ್, ಕಂಪ್ಯೂಟರ್ಸ್ ಅದನ್ನೇನಾದ್ರು ನೋಡಿದ್ರೆ ನಿಮ್ಮ ಮ್ಯಾಜಿಕ್ ಕ್ಲೂ ಏನು ಗೊತ್ತಾ, ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್. ವೆನ್ ಯು ಬಿಗಿನ್ ಅ ನ್ಯೂ ಡೇ ಆ್ಯಂಡ್ someone says good morning, you are being given a magic cue to be grateful for the good morning. If you come across someone who is really happy, it's your magic cue to be grateful for happiness. And if you overheard another person saying thank you anywhere at time, it's your magic cue to say thank you. And when you begin your days with someone, you have to say good morning. You are being magically, ಅಂದರೆ ನೀವು ನಿಮ್ಮ ಡೇ ಸ್ಟಾರ್ಟ್ ಮಾಡಿದಾಗ ನೀವು ಯಾರು ಗುಡ್ ಮಾರ್ನಿಂಗ್ ಹೇಳಿದಾಗ ನೀವು ಹ್ಯಾಪಿ ಆಗಬೇಕು, ನೀವು ಗುಡ್ ನ್ಯೂಸನ್ನು ತೊಗೊಳ್ತಾ ಇದ್ದೀರಾ ಅಂತ. There are ultimate and creative way the universe has to magically cue you to be grateful in your day-to-day activity. You can never misunderstand a magic cue or get a cue wrong, because whatever you think a cue is for, you are right. The universe uses the law of attraction to magically cue you, and so you always attract the exact cue that you need to be grateful for in that moment. ಅಂದರೆ ನಿಮಗೆ ಯೂನಿವರ್ಸ್ ಯಾವ್ದು ಕ್ಯೂಸನ್ನು ಕೊಡುತ್ತೆ ಅಂದರೆ ನೀವು ಹೋಗಿ ಅರ್ಜೆಂಟಾಗಿ ಬಹಳ ಇಂಪಾರ್ಟೆಂಟಾಗಿ ಯಾವ ಥಿಂಗ್ಸಿಗೆ ನೀವು ಗ್ರೇಟ್ಫುಲ್ ಆಗಬೇಕು ಅದನ್ನೇ ನಿಮ್ಮ ಹತ್ರ ಕಳಿಸ್ತಾ ಇರ್ತಾರೆ. Cue the magic has become a daily game I play, and with practice I now automatically see all the magic cue the universe gives me. I give thanks for every one of them. I never cease to thrill and amaze me how the universe find new way to cue me to set the magic of gratitude into motion. When I receive a phone call from my friend or family members, it's a cue to be grateful for him or her. When someone says, it's a beautiful day, it's a cue to be grateful for the beautiful weather where I live. And for another beautiful day, if an application breaks down, it's the cue to be grateful for all my applications that are working perfectly. If a plant is my garden is struggling, it's a cue to be grateful for all the healthy plants in my garden. When I collected the mail, it's a cue to be grateful for the mail service and for unexpected checks. When someone says they have to go to an ATM, I see the people in line at the ATM. It's a cue to be grateful for the money. If a person I know come down with a sickness, it's a cue to be grateful for their health and mind. When I open my curtains in the morning and see the new day, it's a cue to be grateful for the great day ahead. And when I closed my curtain at night, it's a cue to be grateful for the great day that I had. ಸೊ ಇಲ್ಲಿ ಪ್ರತಿಯೊಂದು ನೀವೇನು ಮಾಡಬೇಕಾದ್ರೂ ಪ್ರತಿಯೊಂದು ಥಿಂಗಿಗೂ ಗ್ರೇಟ್ಫುಲ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಬೆಳಗ್ಗೆ ಎದ್ದಾಗಿಂದ ಮಲಗೋ ತನಕ ಪ್ರತಿಯೊಂದು ಯಾವುದನ್ನು ನೋಡಿದ್ರೂ ನೀವು ಗ್ರೇಟ್ಫುಲ್ ಆಗಬೇಕು, ಥ್ಯಾಂಕ್ ಯು ಹೇಳಬೇಕು ಅಂತ ಇದ್ದಾರೆ. ಅಂದರೆ ನಿಮ್ಮ ಕಣ್ಣೆದ್ರಿಗೆ ಏನು ಕಾಣಿಸುತ್ತೋ ಅದಕ್ಕೆ ಥ್ಯಾಂಕ್ ಯು ಅಂತ ಅನ್ನೋದು. ಇವಾಗ ನೋಡಿ, ನನ್ನ ಕಣ್ಣೆದ್ರಿಗೆ ನನ್ನ ಫೋನ್ ಕಾಣಿಸ್ತಿದೆ, ಥ್ಯಾಂಕ್ ಯು. ನನ್ನ ಕಣ್ಣೆದ್ರಿಗೆ ನನ್ನ ಲ್ಯಾಪ್ಟಾಪ್ ಇದೆ, ಥ್ಯಾಂಕ್ ಯು. ನನ್ನ ಕಣ್ಣೆದ್ರಿಗೆ ಮ್ಯಾಜಿಕ್ ಬುಕ್ಕಿನ PDF ಇದೆ, ಅದಕ್ಕೆ ಥ್ಯಾಂಕ್ ಯು. ಯಾಕಂದರೆ ನನಗೆ ಮ್ಯಾಜಿಕ್ಸ್ ಬರ್ತಾ ಇದೆ ಅಂತ. ಫೋನ್ ಇರೋದ್ರಿಂದ ನಂಗೆ ಕನೆಕ್ಟ್ ಆಗ್ತಿದೆ ಅಂತ. ಝೂಮ್ ಲಿಂಕಿಂದ ಕನೆಕ್ಟ್ ಆದರೆ ನಾನು ಝೂಮ್ ಲಿಂಕಿಗೆ ಕನೆಕ್ಟ್ ಆಗೋವಷ್ಟು ಇದಿದೆ ಅಂತ. ಆ ಥರ ವಿ ಹ್ಯಾವ್ ಟು ಬಿ ಗ್ರೇಟ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಂತ ಇಲ್ಲಿ ಆಥರ್ ಹೇಳಿದ್ದಾರೆ. ಸೊ ಇವತ್ತಿನ ಮ್ಯಾಜಿಕ್ ಪ್ರಾಕ್ಟೀಸ್ ಏನು ಅಂದರೆ, ನೀವು ಪ್ರತಿದಿನವೂ ಮಾರ್ನಿಂಗ್ ಎದ್ದಿದ ತಕ್ಷಣ 10 ಬ್ಲೆಸ್ಸಿಂಗ್ಸ್ನ ಬರೀಬೇಕು. ಆಮೇಲೆ ಅದನ್ನು ಬರ್ತಾದ್ಮೇಲೆ ನೀವು ಎದ್ದಾಗಿಂದ ನಿಮ್ಗೆ ಏನೇನು ಕಾಣಿಸುತ್ತೋ ಅದಕ್ಕೆ ಕ್ಯೂ ಅಂತ ಅಂದ್ಕೊಂಡ್ಬಿಟ್ಟು ಅದು ಯೂನಿವರ್ಸ್ ಕೊಡ್ತಿರೋ ಸೈನ್ ಅಂತ ಅಂದ್ಕೊಂಡ್ಬಿಟ್ಟು ನೀವು ಗ್ರೇಟ್ಫುಲ್ ಆಗಬೇಕು. ಸೊ ದಿಸ್ ಈಸ್ ಆಮೇಲೆ ರಾತ್ರಿ ಮಲಗೋಕ್ಕೂ ಮುಂಚೆ ನೀವು ಮ್ಯಾಜಿಕ್ ರಾಕ್ ಪ್ರಾಕ್ಟೀಸ್ ಮಾಡಬೇಕು. ಸೊ ದಟ್ಸ್ ಆಲ್ ಅಬೌಟ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.